ಶ್ರೀರಾಮಕೃಷ್ಣ ವಚನವೇದ 37 ಪರಮಹಂಸರು ಮತ್ತು ನರೇಂದ್ರ 1ನೇ ಮಾರ್ಚಿ 1885 ಫಾಲ್ಗುಣ ಪೂರ್ಣಿಮೆ ಭಾನುವಾರ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ಕುಳಿತು ಸಮಾಧಿಸ್ಥರಾಗಿದ್ದಾರೆ. ಮಹಿಮಚರಣ, ರಾಮದತ್ತ, ಮನಮೋಹನ, ನವಾಯಿ ಚೈತನ್ಯ, ಮಾಸ್ಟರ್ ಇವರೇ ಮೊದಲಾದ ಅನೇಕ ಭಕ್ತರು ನೆಲದ ಮೇಲೆ ಹಾಸಿದ್ದ ಮಂದಲಿಗೆ ಮೇಲೆ ಕುಳಿತಿದ್ದಾರೆ. ಇವರೆಲ್ಲರೂ ಶ್ರೀರಾಮಕೃಷ್ಣರನ್ನು ದೃಷ್ಟಿಸಿ ನೋಡುತ್ತಿದ್ದಾರೆ. ಇಂದು ದೋಲ್ ಪೂರ್ಣಿಮಾ, ಚೈತನ್ಯ ದೇವ ಹುಟ್ಟಿದ ದಿನ. ಪರಮಹಂಸರು ಸಮಾಧಿ ಅವಸ್ಥೆಯಿಂದ ಕೆಳಗೆ ಇಳಿಯುತ್ತಾರೆ. ಈಗ ಇನ್ನೂ ಭಾವಾವಿಷ್ಟರಾಗಿಯೇ ಇದ್ದಾರೆ. ಶ್ರೀರಾಮಕೃಷ್ಣರು ಮಹಿಮಚರಣನಿಗೆ ಹೇಳಿದರು, ಭಗವಂತನ ವಿಷಯವಾಗಿ ಏನಾದರೂ ಸ್ವಲ್ಪ ಹೇಳು ನಮಗೆ. ಮಹಿಮಚರಣ ನಾರದ ಪಂಚರಾತ್ರದಿಂದ ಕೆಲವು ಚರಣಗಳನ್ನು ಎತ್ತಿ ಹೇಳಿದ. ಪ್ರೇಮದೊಳಾರಾಧಿಸೆ ದೇವರ ಈ ಜಪ ತಪವಿನ್ನೇಕೆ, ಪ್ರೇಮದೊಳಾರಾಧಿಸದಿದ್ದರೆ ಈ ಜಪ ತಪವಿನ್ನೇಕೆ, ಒಳಹೊರಗೂ ಆತನೇ ಕಾಣಲು ಈ ಜಪ ತಪದಿಂದೇನು, ಒಳಹೊರಗೂ ಆತನ ಕಾಣದ ಈ ಜಪ ತಪದಿಂದೇನು. ಓ ಮಗು ಪರಬ್ರಹ್ಮ, ನಿನ್ನೀ ಜಪತಪವನ್ನು ನಿಲ್ಲಿಸೋ, ಜ್ಞಾನ ಸಿದ್ಧ ಶ್ರೀ ದ್ವಿಜವರ ಶಂಕರ ನಡೆಯೋ, ಭವನಿಗಳ ನಿಬಂಧಚ್ಛೇದನ ಕಾರಣ ಶಕ್ತಿಯನು, ಪಡೆ ಅವನಿಂ ವೈಷ್ಣವೋಕ್ತ ಹರಿಭಕ್ತಿಯನು. ಮಹಿಮಚರಣ ಹೇಳಿದ. ಒಮ್ಮೆ ನಾರದ ತಪಸ್ಸು ಮಾಡುತ್ತಿದ್ದಾಗ ದೈವವಾಣಿ ಮೇಲಿನ ಚರಣಗಳನ್ನು ಎತ್ತಿ ಹೇಳಿತು ಎಂಬುದಾಗಿ ನಾರದ ಪಂಚರಾತ್ರದಲ್ಲಿ ಹೇಳಿದೆ. ಶ್ರೀರಾಮಕೃಷ್ಣರು 2 ವಿಧದ ಸಾಧಕರಿದ್ದಾರೆ, ಜೀವಕೋಟಿಗಳು, ಈಶ್ವರ ಕೋಟಿಗಳು. ಜೀವಕೋಟಿಗಳ ಭಕ್ತಿ ವೈಧೀ ಭಕ್ತಿ. ಇದರಲ್ಲಿ ಇಷ್ಟು ಉಪಚಾರಗಳಿಂದ ಪೂಜೆ ಮಾಡಬೇಕು, ಇಷ್ಟು ಸಲ ಜಪ ಮಾಡಬೇಕು, ಇಷ್ಟು ಸಲ ಪುರಶ್ಚರಣೆ ಮಾಡಬೇಕು ಎಂಬ ವಿಧಿ ನಿಯಮಗಳು ಇವೆ. ಈ ವಿಧವಾದ ಭಕ್ತಿ ಪಕ್ವವಾಯಿತು ಅಂದರೆ ಜ್ಞಾನ ದೊರೆಯುತ್ತದೆ. ಜ್ಞಾನ ದೊರೆಯಿತು ಅಂದರೆ ಜೀವ ಪರಮಾತ್ಮನಲ್ಲಿ ಲಯವಾಗಿ ಬಿಡುತ್ತದೆ. ಜೀವ ಪರಮಾತ್ಮನಲ್ಲಿ ಲಯವಾಯಿತು ಅಂದರೆ ಮತ್ತೆ ಅದು ಹಿಂದಿರುಗಿ ಬರುವುದಿಲ್ಲ. ಆದರೆ ಈಶ್ವರ ಕೋಟಿಗಳ ಸಮಾಚಾರವೇ ಬೇರೆ. ಅವರು ಅನುಲೋಮ ವಿಲೋಮ ಕ್ರಮವನ್ನು ಅನುಸರಿಸುತ್ತಾರೆ, ನೇತಿ ಕ್ರಮವನ್ನು ಅನುಸರಿಸುತ್ತಾರೆ. ಚಾವಣಿಯನ್ನು ಮುಟ್ಟಿದಾಗ ಇವರಿಗೆ ಅನುಭವವಾಗುತ್ತದೆ. ಚಾವಣಿ ಯಾವುದರಿಂದ ಇಟ್ಟಿಗೆ, ಸುಣ್ಣ, ಇಟ್ಟಿಗೆ ಪುಡಿ ನಿರ್ಮಿತವಾಗಿರುವುದೋ ಮೆಟ್ಟಲು ಅದೇ ವಸ್ತುಗಳಿಂದ ಉಂಟಾಗಿದೆ ಅಂತ. ಬಳಿಕ ಇವರು ಇಚ್ಛೆ ಬಂದಂತೆ ಚಾವಣಿಯ ಮೇಲೂ ಇರಬಲ್ಲರು ಅಥವಾ ಮೆಟ್ಟಿಲುಗಳನ್ನು ಹತ್ತಿಳಿಯುತ್ತಲೂ ಇರಬಲ್ಲರು. ಶುಕದೇವ ಸಮಾಧಿಯಲ್ಲಿ, ನಿರ್ವಿಕಲ್ಪ ಸಮಾಧಿಯಲ್ಲಿ, ಜಡ ಸಮಾಧಿಯಲ್ಲಿ ಇದ್ದ. ಆತ ಪರೀಕ್ಷಿತ್ ರಾಜನಿಗೆ ಭಾಗವತ ಶ್ರವಣ ಮಾಡಿಸಬೇಕಾಗಿದ್ದುದರಿಂದ ಭಗವಂತ ನಾರದನನ್ನು ಆತನ ಹತ್ತಿರಕ್ಕೆ ಕಳುಹಿಸಿದ. ನಾರದ ಬಂದು ನೋಡುತ್ತಾನೆ, ಶುಕದೇವ ಜಡದಂತೆ ಬಾಹ್ಯಜ್ಞಾನ ಶೂನ್ಯನಾಗಿ ಕುಳಿತು ಬಿಟ್ಟಿದ್ದಾನೆ. ಆಗ ನಾರದ ವೀಣೆಯನ್ನು ನುಡಿಸುತ್ತಾ ಹರಿಯ ರೂಪಿನ ಸಂಬಂಧವಾಗಿ 4 ಶ್ಲೋಕಗಳನ್ನು ಹಾಡಿದ. ಮೊದಲನೇ ಶ್ಲೋಕವನ್ನು ಹಾಡುತ್ತಿದ್ದ ಹಾಗೆ ಶುಕದೇವನಿಗೆ ರೋಮಾಂಚವಾಯಿತು. ಬಳಿಕ ಪ್ರೇಮಾಶ್ರು ಸುರಿಯಲಾರಂಭಿಸಿತು. ಆತ ತನ್ನ ಆಂತರ್ಯದಲ್ಲಿ, ಹೃದಯ ಮಧ್ಯದಲ್ಲಿ ಭಗವಂತನ ಚಿನ್ಮಯ ರೂಪವನ್ನು ದರ್ಶನ ಮಾಡಲಾರಂಭಿಸಿದ. ಜಡ ಸಮಾಧಿ ದೊರೆತ ನಂತರ ಮತ್ತೆ ಅವನಿಗೆ ರೂಪದರ್ಶನವಾಯಿತು. ಶುಕದೇವ ಈಶ್ವರ ಕೋಟಿ. ಹನುಮಂತ ಸಾಕಾರ ಮತ್ತು ನಿರಾಕಾರ ಸಾಕ್ಷಾತ್ಕಾರ ಮಾಡಿಕೊಂಡು ಚಿದ್ಘನ ಆನಂದಮೂರ್ತಿಯಲ್ಲೇ ನಿಷ್ಠಾವಂತನಾಗಿ ಇದ್ದ. ಪ್ರಹ್ಲಾದ ಕೆಲವು ವೇಳೆ ಸೋಹಂ, ನಾನೇ ಆತನು ಎಂಬ ಭಾವದಲ್ಲಿ ಇರುತ್ತಿದ್ದ. ಮತ್ತೆ ಕೆಲವು ವೇಳೆ ದಾಸ್ಯ ಭಾವದಲ್ಲಿ ಇರುತ್ತಿದ್ದ. ಭಕ್ತಿಯ ಆಶ್ರಯವನ್ನು ಹೊಂದದೇ ಇದ್ದರೆ ಬೇರೆ ಏನನ್ನು ತಾನೇ ಆಶ್ರಯಿಸಿ ಇರಲಾದೀತು. ಅದಕ್ಕಾಗಿಯೇ ಸೇವ್ಯ ಸೇವಕ ಭಾವವನ್ನು, ನೀನು ಪ್ರಭು ನಾನು ದಾಸ ಎಂಬ ಭಾವವನ್ನು ಆರೋಪಿಸಿಕೊಳ್ಳಬೇಕಾಗುತ್ತದೆ. ಹರಿರಸವನ್ನು ಪಾನ ಮಾಡಬೇಕಾದರೆ ರಸಿಕನ ಭಾವವನ್ನು, ಹೇ ಭಗವಂತ ನೀನು ರಸ ನಾನು ರಸಿಕ ಎಂಬ ಭಾವವನ್ನು ಆರೋಪಿಸಿಕೊಳ್ಳಬೇಕಾಗುತ್ತದೆ. ಭಕ್ತಿಯ ಅಹಂ, ವಿದ್ಯೆಯ ಅಹಂ, ಬಾಲಕನ ಅಹಂ ಇವುಗಳಲ್ಲಿ ಯಾವ ದೋಷವೂ ಇಲ್ಲ.
ಶಂಕರಾಚಾರ್ಯರು ಲೋಕ ಶಿಕ್ಷಣಾರ್ಥವಾಗಿ ವಿದ್ಯೆಯ ಅಹಮ್ಮನ್ನು ಇಟ್ಟುಕೊಂಡಿದ್ದರು. ಬಾಲಕನ ಅಹಂನಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಬಾಲಕ ತ್ರಿಗುಣಾತೀತ, ಯಾವ ಗುಣಕ್ಕೂ ವಶನಾಗಿಲ್ಲ. ಈ ನಿಮಿಷ ಕೋಪಿಸಿಕೊಳ್ಳುತ್ತಾನೆ, ಮರು ನಿಮಿಷ ನೋಡಿದರೆ ಕೋಪ ಏನೂ ಇಲ್ಲ. ಈ ನಿಮಿಷ ಆಟದ ಮನೆ ಕಟ್ಟುತ್ತಾನೆ, ಮರು ನಿಮಿಷ ಅದನ್ನು ಮರೆತೇ ಬಿಡುತ್ತಾನೆ. ಈಗ ಕಾಣುತ್ತಾನೆ ತನ್ನ ಗೆಳೆಯರನ್ನು ಬಹಳವಾಗಿ ಪ್ರೀತಿಸುತ್ತಿರುವಂತೆ, ಕೆಲವು ದಿನ ಅವರು ಕಣ್ಣಿಗೆ ಬೀಳದೆ ಇದ್ದರು ಅಂದರೆ ಅವರನ್ನು ಸಂಪೂರ್ಣವಾಗಿ ಮರೆತೇ ಬಿಡುತ್ತಾನೆ. ಬಾಲಕ ಸತ್ವ, ರಜಸ್ಸು, ತಮಸ್ಸು ಇವುಗಳಾವುದಕ್ಕೂ ವಶನಾಗಿಲ್ಲ. ನೀನು ಭಗವಂತ, ನಾನು ಭಕ್ತ, ಇದು ಭಕ್ತನ ಭಾವ. ಭಕ್ತಿಯ ಅಹಂ ಎಂಬುದು ಇದೇನೆ. ಏಕೆ ಭಕ್ತ ಭಕ್ತಿಯ ಅಹಂ ಇಟ್ಟುಕೊಳ್ಳುತ್ತಾನೆ? ಆತನ ಭಾವನೆ ಈ ಅಹಂ ಎಂಬುದು ಹೋಗತಕ್ಕದ್ದಲ್ಲ. ಆದ್ದರಿಂದ ಈ ನೀಚ ಅಹಂ ದಾಸ ಅಹಂ ಆಗಿ ಭಕ್ತನ ಅಹಂ ಆಗಿ ಇರಲಿ ಅಂತ. ಬೇಕಾದಷ್ಟು ವಿಚಾರದಲ್ಲಿ ತೊಡಗು, ಅಹಂ ಎಂಬುದು ಹೋಗುವುದಿಲ್ಲ. ಅಹಂ ಎಂಬುದೇ ಕುಂಭ, ಬ್ರಹ್ಮನೇ ಎಲ್ಲೆಲ್ಲೂ ನೀರೇ ನೀರಾಗಿರುವ ಸಮುದ್ರ ಅಂತ ಇಟ್ಟುಕೊಳ್ಳಿ. ಕುಂಭದ ಒಳಗೂ ಹೊರಗೂ ನೀರು ತುಂಬಿದೆ, ಎಲ್ಲೆಲ್ಲೂ ಬರೀ ನೀರೇ ನೀರು. ಆದರೂ ಕುಂಭ ಎಂಬುದು ಮಾತ್ರ ಇದ್ದೇ ಇರುತ್ತದೆ. ಈ ಕುಂಭವೇ ಭಕ್ತನ ಅಹಂ ಎಂಬುದರ ಸ್ವರೂಪ. ಎಲ್ಲಿಯವರೆಗೆ ಕುಂಭ ಎಂಬುದು ಇರುವುದೋ ಅಲ್ಲಿಯವರೆಗೆ ನಾನು, ನೀನು ಎಂಬುದು ಇದ್ದೇ ಇರುತ್ತದೆ. ನೀನು ಪ್ರಭು, ನಾನು ದಾಸ, ನೀನು ಭಗವಂತ, ನಾನು ಭಕ್ತ ಎಂಬುವೂ ಇದ್ದೇ ಇರುತ್ತವೆ. ಬೇಕಾದಷ್ಟು ವಿಚಾರದಲ್ಲಿ ತೊಡಗು, ಇದು ಹೋಗತಕ್ಕದ್ದಲ್ಲ. ಕುಂಭವೇ ಹೋಗಿಬಿಟ್ಟಿತು ಅಂದರೆ ಆಗ ಅದು ಬೇರೆ ಸಮಾಚಾರ. ನರೇಂದ್ರ ಕೊಠಡಿಗೆ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ. ಪರಮಹಂಸರು ಆತನೊಡನೆ ಮಾತುಕತೆಯಾಡುತ್ತಿದ್ದಾರೆ. ಹಾಗೆ ಮಾತನಾಡುತ್ತಿದ್ದ ಹಾಗೆಯೇ ಅವರು ಮಂಚದಿಂದ ಕೆಳಕ್ಕೆ ಇಳಿದು ಬಂದು ನೆಲದ ಮೇಲೆ ಹಾಸಿದ್ದ ಮಂದಲಿಗೆಯ ಮೇಲೆ ಕುಳಿತುಕೊಂಡರು. ಅಷ್ಟರೊಳಗಾಗಿ ಕೊಠಡಿ ಜನರಿಂದ, ಭಕ್ತರಿಂದ ಮತ್ತು ಹೊರಗಿನವರಿಂದ ತುಂಬಿ ಹೋಗಿದೆ. ಶ್ರೀರಾಮಕೃಷ್ಣರು ನರೇಂದ್ರನಿಗೆ, ಸೌಖ್ಯವೇ? ನೀನು ಆಗಾಗ ಗಿರೀಶ ಘೋಷನ ಮನೆಗೆ ಹೋಗುತ್ತಲೇ ಇದ್ದೀಯಂತೆ, ನಿಜವೇನು? ನರೇಂದ್ರ, ಹೌದು, ಆಗಾಗ ಅಲ್ಲಿಗೆ ಹೋಗುತ್ತಿದ್ದೇನೆ. ಗಿರೀಶ ಈಗ ಕೆಲವು ತಿಂಗಳಿಂದ ಶ್ರೀರಾಮಕೃಷ್ಣರ ಹತ್ತಿರ ಬಂದು ಹೋಗುತ್ತಿದ್ದಾನೆ. ಒಮ್ಮೆ ಪರಮಹಂಸರು ಹೇಳಿದರು, ಗಿರೀಶ ಘೋಷನ ವಿಶ್ವಾಸದ ಆಳವನ್ನು ಕಂಡುಹಿಡಿಯಲು ಯಾರಿಗೂ ಸಾಧ್ಯವಿಲ್ಲ ಅಂತ. ಆತನ ವಿಶ್ವಾಸ ಎಂಥದೋ ಆತನ ಅನುರಾಗವೂ ಅಂಥದೇ. ಮನೆಯಲ್ಲಿ ಸರ್ವದಾ ಪರಮಹಂಸರ ಚಿಂತನೆಯಲ್ಲಿಯೇ ಮುಳುಗಿರುತ್ತಾನೆ. ನರೇಂದ್ರ ಆಗಾಗ ಆತನ ಮನೆಗೆ ಹೋಗುತ್ತಾನೆ. ಹರಿಪದ, ದೇವೇಂದ್ರ ಮತ್ತು ಇನ್ನೂ ಅನೇಕ ಭಕ್ತರು ಆತನ ಮನೆಗೆ ಆಗಾಗ ಹೋಗುತ್ತಾರೆ. ಗಿರೀಶ ಅವರೊಡನೆ ಪರಮಹಂಸರ ವಿಷಯವಾಗಿಯೇ ಮಾತನಾಡುತ್ತಾನೆ. ಗಿರೀಶ ಗೃಹಸ್ಥನಾಗಿದ್ದಾನೆ. ಆದರೆ ಪರಮಹಂಸರಿಗೆ ಗೊತ್ತಿದೆ ನರೇಂದ್ರ ಗೃಹಸ್ಥನಾಗುವುದಿಲ್ಲ ಅಂತ, ಕಾಮಕಾಂಚನ ತ್ಯಾಗಿಯಾಗುತ್ತಾನೆ ಅಂತ. ಶ್ರೀರಾಮಕೃಷ್ಣರು, ನೀನು ಅಡಿಗಡಿಗೆ ಗಿರೀಶ ಘೋಷನ ಮನೆಗೆ ಹೋಗುತ್ತೀಯೇನು? ಆದರೆ ನೋಡಿಕೋ, ಬೆಳ್ಳುಳ್ಳಿ ರಸ ಇಟ್ಟಿದ್ದ ಪಾತ್ರೆಯನ್ನು ಎಷ್ಟು ಸಲ ತೊಳೆದರೂ ಬೆಳ್ಳುಳ್ಳಿ ಗಂಧ ಮಾತ್ರ ಕಿಂಚಿತ್ತಾದರೂ ಆ ಪಾತ್ರೆಯಲ್ಲಿ ಉಳಿದಿರುತ್ತದೆ. ಯುವಕರು ಶುದ್ಧ ಜೀವಿಗಳು. ಕಾಮಕಾಂಚನ ಅವರನ್ನು ಸ್ಪರ್ಶಿಸಿಲ್ಲ. ಬಹಳ ಕಾಲ ಕಾಮಕಾಂಚನದ ಮಧ್ಯೆ ಇದ್ದರೆ ಬೆಳ್ಳುಳ್ಳಿಯಂಥ ಗಂಧ ಉಂಟಾಗಿಬಿಡುತ್ತದೆ. ಅವರನ್ನು ಕಾಗೆ ಕುಟುಕಿದ ಮಾವಿನ ಹಣ್ಣಿಗೆ ಹೋಲಿಸಬಹುದು. ಅದನ್ನು ದೇವರಿಗೆ ಅರ್ಪಿಸುವುದಕ್ಕೂ ಆಗುವುದಿಲ್ಲ, ತಾನೂ ತಿನ್ನುವುದಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ಹೊಸ ಮಡಕೆ ಮತ್ತು ಮೊಸರಿನ ಮಡಕೆ. ಮೊಸರಿನ ಮಡಕೆಯಲ್ಲಿ ಹಾಲು ಇಡಲು ಭಯ. ಅನೇಕ ವೇಳೆ ಅದು ಕೆಟ್ಟು ಹೋಗಿ ಬಿಡುತ್ತದೆ. ಗಿರೀಶನಂಥವರು ಬೇರೆ ಶ್ರೇಣಿಗೆ ಸೇರಿದವರು. ಇವರಿಗೆ ಯೋಗವೂ ಬೇಕು, ಭೋಗವೂ ಬೇಕು. ಉದಾಹರಣೆಗೆ ರಾವಣ. ಆತನಿಗೆ ದೇವಕನ್ಯೆ, ನಾಗಕನ್ಯೆಯರೂ ಬೇಕು, ರಾಮನನ್ನೂ ಪಡೆದುಕೊಳ್ಳಬೇಕು. ಇವರನ್ನು ಅಸುರರಿಗೆ ಹೋಲಿಸಬಹುದು. ಅಸುರರು ನಾನಾ ವಿಧದ ಭೋಗೋಪಭೋಗಗಳನ್ನು ಅನುಭವಿಸುತ್ತಾರೆ ಮತ್ತು ನಾರಾಯಣನನ್ನೂ ಪಡೆಯುತ್ತಾರೆ. ನರೇಂದ್ರ. ಆದರೆ ಈಗ ಗಿರೀಶ ಘೋಷ ತನ್ನ ಹಿಂದಿನ ಸಹಚರರನ್ನೆಲ್ಲ ಬಿಟ್ಟುಬಿಟ್ಟಿದ್ದಾನೆ.
ಶ್ರೀರಾಮಕೃಷ್ಣರು: ಹೌದು ಹೌದು, ಆತ ಈಗ ಮುಪ್ಪಿನಲ್ಲಿ ಹಿಡ ಮಾಡಿದ ಹೋರಿಯ ಹಾಗೆ ಇದ್ದಾನೆ. ನಾನು ವರ್ಧಮಾನಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಎತ್ತು ಹಸುಗಳ ಹಿಂದೆಯೇ ಸುತ್ತಾಡುತ್ತಿದ್ದುದನ್ನು ನೋಡಿದೆ. ಆಗ ನಾನು ಒಬ್ಬ ಗಾಡಿಯವನನ್ನು ಕೇಳಿದೆ, ಏನು ಬಂದಿದೆ ಇದಕ್ಕೆ ರೋಗ? ಇದು ಎತ್ತಲ್ಲವೇ ಅಂತ. ಅದಕ್ಕೆ ಆತ ಹೇಳಿದ, ಹೆಚ್ಚು ವಯಸ್ಸಾದ ಮೇಲೆ ಇದಕ್ಕೆ ಹಿಡ ಮಾಡಿದ್ದಾರೆ, ಆದ್ದರಿಂದ ಇದು ತನ್ನ ಹಿಂದಿನ ಚಾಳಿಯನ್ನು ಇನ್ನೂ ಬಿಟ್ಟಿಲ್ಲ ಅಂತ. ಒಂದು ಜಾಗದಲ್ಲಿ ಕೆಲವು ಸನ್ಯಾಸಿಗಳು ಕುಳಿತುಕೊಂಡಿದ್ದರು. ಒಬ್ಬ ಯುವತಿ ಆ ಮಾರ್ಗವಾಗಿಯೇ ನಡೆದು ಹೋದಳು. ಎಲ್ಲರೂ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ. ಆದರೆ ಅವರಲ್ಲಿ ಒಬ್ಬ ಮಾತ್ರ ಓರೆ ನೋಟದಿಂದ ಆಕೆಯನ್ನು ನೋಡಿದ. ಆತ 3 ಮಕ್ಕಳ ತಂದೆಯಾದ ಬಳಿಕ ಸನ್ಯಾಸಿಯಾಗಿದ್ದ. ಯಾವುದಾದರೂ ಒಂದು ಪಾತ್ರೆಯಲ್ಲಿ ಬೆಳ್ಳುಳ್ಳಿ ರಸವನ್ನು ಇಟ್ಟಿದ್ದರೆ ಬೆಳ್ಳುಳ್ಳಿ ಗಂಧ ಅದನ್ನು ಬಿಟ್ಟು ತೊಡಗುವುದೇ? ಗೊಬ್ಬಳಿ ಗಿಡ ಮಾವಿನ ಹಣ್ಣು ಬಿಡುತ್ತದೆಯೇ? ಹಾಗೆ ಮಾಡುವ ಸಿದ್ಧಿ ಎಲ್ಲರಿಗೂ ದೊರೆಯುವುದೇ? ಸಂಸಾರಿಗಳಿಗೆ ಸಮಯವೆಲ್ಲಿ? ಒಬ್ಬನಿಗೆ ಒಬ್ಬ ಭಾಗವತ ಪಂಡಿತ ಬೇಕಾಗಿತ್ತು. ಆತನ ಸ್ನೇಹಿತ ಆತನಿಗೆ ಹೇಳಿದ, ಒಬ್ಬ ಉತ್ತಮ ಭಾಗವತ ಪಂಡಿತ ಇದ್ದಾನೆ, ಆದರೆ ಅವನಿಗೆ ಒಂದು ತೊಂದರೆ ಇದೆ. ಆತ ದೊಡ್ಡ ಆರಂಭಗಾರ. ಆತನಿಗೆ 4 ನೇಗಿಲು 8 ಎತ್ತುಗಳು ಇವೆ. ಯಾವಾಗ ನೋಡಿದರೂ ಆತ ಅವುಗಳ ಹಿಂದೆಯೇ ಇರುತ್ತಾನೆ. ಎಳ್ಳಷ್ಟು ಸಮಯವೇ ಇಲ್ಲ ಅಂತ. ಯಾರಿಗೆ ಪಂಡಿತ ಬೇಕಾಗಿದ್ದನೋ ಆತ ಹೇಳಿದ, ನನಗೆ ಇಂಥ ಭಾಗವತ ಪಂಡಿತ, ಯಾರಿಗೆ ಸಮಯವೇ ಇಲ್ಲವೋ ಅಂಥವನು ಬೇಕಾಗಿಲ್ಲ. ನೇಗಿಲು ಎತ್ತು ಇವುಗಳಲ್ಲಿಯೇ ನಿರತನಾಗಿರೋ ಭಾಗವತ ಪಂಡಿತನನ್ನು ನಾನು ಹುಡುಕುತ್ತಿಲ್ಲ. ಯಾರು ನನಗೆ ಭಾಗವತ ಶ್ರವಣ ಮಾಡಿಸಬಲ್ಲನೋ ಅಂಥ ಭಾಗವತ ಪಂಡಿತ ಬೇಕು ಅಂತ. ಒಬ್ಬ ದೊರೆ ನಿತ್ಯವೂ ಭಾಗವತವನ್ನು ಕೇಳುತ್ತಿದ್ದ. ಭಾಗವತವನ್ನು ಓದುತ್ತಿದ್ದ ಪಂಡಿತ ನಿತ್ಯವೂ ತಾನು ಓದಿ ಮುಗಿಸಿದ ನಂತರ ದೊರೆಯನ್ನು ಕೇಳುತ್ತಿದ್ದ, ಮಹಾಸ್ವಾಮಿ, ನಾನು ಓದಿದ್ದು ತಮಗೆ ಅರ್ಥವಾಯಿತೇ ಅಂತ. ನಿತ್ಯವೂ ದೊರೆ ಹೇಳುತ್ತಿದ್ದ, ಮೊದಲು ನೀವೇ ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತ. ಪಂಡಿತ ಮನೆಗೆ ಹಿಂತಿರುಗಿ ಹೋಗಿ ದಿನವೂ ಯೋಚಿಸುತ್ತಿದ್ದ, ದೊರೆ ಏಕೆ ಹೇಳುತ್ತಾನೆ ಮೊದಲು ನೀವೇ ಅರ್ಥ ಮಾಡಿಕೊಳ್ಳಿ ಅಂತ ಎಂದು. ಪಂಡಿತ ಸಾಧನೆ ಭಜನೆ ಮಾಡುತ್ತಿದ್ದ. ಕ್ರಮೇಣ ಅವನಿಗೆ ಸರಿಯಾದ ಜ್ಞಾನೋದಯವಾಯಿತು. ಆಗ ಆತನಿಗೆ ತೋರಿತು, ಹರಿಪಾದ ಪದ್ಮವೇ ಸತ್ಯ, ಉಳಿದುದೆಲ್ಲ ಮಿಥ್ಯಾ ಎಂದು. ಬಳಿಕ ಸಂಸಾರದಲ್ಲಿ ವಿರಕ್ತನಾಗಿ ಮನೆ ಬಿಟ್ಟು ಹೊರಟ. ಮನೆ ಬಿಟ್ಟು ಹೊರಡುವಾಗ ಆತ ಒಬ್ಬ ದೂತನ ಮುಖಾಂತರ ದೊರೆಗೆ ತಿಳಿಸಿದ, ಮಹಾಸ್ವಾಮಿ, ಈಗ ನಾನು ಅರ್ಥ ಮಾಡಿಕೊಂಡೆ ಎಂಬುದಾಗಿ. ನಾನು ಸಂಸಾರಿಗಳನ್ನು ಒಂದು ವಿಧವಾದ ನಿಕೃಷ್ಟ ದೃಷ್ಟಿಯಿಂದ ನೋಡುತ್ತಿರುವೆನೇನು? ಇಲ್ಲ. ಅವರು ನನ್ನ ಕಣ್ಣಿಗೆ ಬಿದ್ದಾಗ ಅವರನ್ನು ಬ್ರಹ್ಮಜ್ಞಾನದ ದೃಷ್ಟಿಯಿಂದ ನೋಡಲಾರಂಭಿಸುತ್ತೇನೆ. ಆಗ ಆತನೇ ಎಲ್ಲವೂ ಆಗಿದ್ದಾನೆ. ಪ್ರತಿಯೊಂದೂ ನಾರಾಯಣನೇ, ಎಲ್ಲ ಯೋನಿಯೂ ಮಾತೃಯೋನಿಯೇ ಅಂತ ತೋರಿ ಬರುತ್ತದೆ. ಆಗ ವೇಶ್ಯೆಗೂ ಮತ್ತು ಪತಿವ್ರತೆಗೂ ಯಾವ ಭೇದವೂ ಇರುವಂತೆ ನನಗೆ ತೋರುವುದಿಲ್ಲ. ನಾನು ಏನು ಹೇಳಲಿ? ಎಲ್ಲರೂ ಉದ್ದಿನ ಬೇಳೆ ಬೇಕು ಅಂತ ಬರುವವರೇ. ಕಾಮಕಾಂಚನ ಬಿಡುವುದಕ್ಕೆ ಯಾರಿಗೂ ಇಚ್ಛೆ ಇಲ್ಲ. ಜನರು ಹೆಂಗಸಿನ ರೂಪಕ್ಕೆ ಮರುಳಾಗಿ ಬಿಡುತ್ತಾರೆ, ಹಣ ಐಶ್ವರ್ಯಕ್ಕೆ ಮರುಳಾಗಿ ಬಿಡುತ್ತಾರೆ. ಆದರೆ ಒಮ್ಮೆ ಭಗವಂತನ ರೂಪವನ್ನು ನೋಡಿದ್ದೇ ಆದರೆ ಆಗ ಬ್ರಹ್ಮಪದವೂ ತುಚ್ಛವಾಗಿ ತೋರಿಬಿಡುತ್ತದೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖ